ತುಮಕೂರು ಕ್ಷೇತ್ರವನ್ನ ಈ ಬಾರಿ ಗೆಲ್ಲೇಬೇಕು ಅಂತ ಕಾಂಗ್ರೆಸ್ ನಾಯಕರು ಪಣ ತೊಟ್ಟಿದ್ದಾರೆ. ಅದಕ್ಕಾಗಿ ಬೇಕಾದಂತ ತಂತ್ರಗಾರಿಕೆಯನ್ನ ಕೂಡ ಮಾಡಿಕೊಡ್ತಾರೆ. ತುಮಕೂರು ಲೋಕಸಭಾ ಕ್ಷೇತ್ರವನ್ನ ಗೆಲ್ಲೋದಕ್ಕೆ ಕಾಂಗ್ರೆಸ್ ತಂತ್ರ ರೂಪಿಸ್ತಾ ಇದೆ. ಮುದ್ದಹನುಮೇಗೌಡ ನಿನ್ನೆ ತಾನೇ ಕಾಂಗ್ರೆಸ್ ರೀಜಾಯ್ನ್ ಆದ್ರು. ಅವರಿಗೆ ಟಿಕೆಟ್ ಕೊಡೋದಕ್ಕೆ ಕಾಂಗ್ರೆಸ್ ನಾಯಕರು ಪ್ಲಾನ್ ಮಾಡ್ತಾರೆ. ಅವರಿಗೆ ಟಿಕೆಟ್ ಕೊಟ್ಟು ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ರಾಜಣ್ಣ ಇವರಿಗೆ ಗೆಲ್ಲಿಸಿಕೊಳ್ಳುವಂತ ಜವಾಬ್ದಾರಿಯನ್ನು ಕೊಡುವಂತ ಯೋಚನೆ. ಉಭಯ ಸಚಿವರಿಗೂ ಕೂಡ ಜವಾಬ್ದಾರಿ ನೀಡೋದಕ್ಕೆ ಕಾಂಗ್ರೆಸ್ ನಾಯಕರು ಯೋಚಿಸಿದ್ದಾರೆ. ಗೆಲ್ಲಿಸಿಕೊಂಡು ಬರಬೇಕಾಗಿರೋದು ನಿಮ್ಮ ಜವಾಬ್ದಾರಿ ಅಂದರೆ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು KN ರಾಜಣ್ಣ ಇಬ್ಬರಿಗೂ ಕೂಡ ಜವಾಬ್ದಾರಿಯನ್ನು ನೀಡಲಾಗುತ್ತೆ ಅನ್ನೋ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಆ ಮೂಲಕ ಮುದ್ದಹನುಮೇಗೌಡರಿಗೆ ಟಿಕೆಟ್ ಸಿಗೋದು ಬಹುತೇಕ ಖಚಿತ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಮುದ್ದಹನುಮೇಗೌಡರು ಕಂಟೆಸ್ಟ್ ಮಾಡಿ ಅವರನ್ನು ಗೆಲ್ಲಿಸಿಕೊಳ್ಳಬೇಕಾದಂಥ ಜವಾಬ್ದಾರಿಯನ್ನು ಇಬ್ಬರು ಪ್ರಮುಖ ಸಚಿವರಿಗೆ ಕೊಡಲಾಗತ್ತೆ. CM ಮತ್ತು DCM ಈ ಯೋಚನೆಯನ್ನು ಮಾಡಿದ್ದಾರೆ ಅನ್ನುವಂಥ ಮಾಹಿತಿಯೂ ಕೂಡ ಲಭ್ಯ ಆಗ್ತಾ ಇದೆ. ಮುದ್ದಹನುಮೇಗೌಡ ನಿನ್ನೆ ತಾನೇ BJPಯನ್ನು ತೊರೆದು ಮತ್ತೆ ಕಾಂಗ್ರೆಸ್ಸಿಗೆ ಸೇರ್ಪಡೆಯಾದರು. 2014ರಲ್ಲಿ ಕಾಂಗ್ರೆಸ್ನಿಂದ MP ಕೂಡ ಆಗಿದ್ರು ಮುದ್ದಹನುಮೇಗೌಡರು. ಆದರೆ ಆ ನಂತರ ಮುನಿಸಿಕೊಂಡು ಕಾಂಗ್ರೆಸ್ಸನ್ನು ಬಿಟ್ಟು BJPಗೆ ಸೇರಿದ್ರು. ಅಲ್ಪ ಕಾಲ BJPಯಲ್ಲಿದ್ದರು. ಈಗ ಮತ್ತೆ ಅವರಿಗೆ ಟಿಕೆಟ್ ಸಿಗೋದು ಬಹುತೇಕ ಖಚಿತ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ಫೋನ್ ಸಂಪರ್ಕದಲ್ಲಿ. ಹರೀಶ್, ಅಲ್ಲಿಗೆ ತುಮಕೂರಿದ್ದು ಕ್ಲಿಯರ್ ಸಮಸ್ಯೆ ಬಹಳ ಮುಖ್ಯವಾಗಿರುವಂತದ್ದು ಕೂಡ, ಯಾಕಂದ್ರೆ ತುಮಕೂರು ಲೋಕಸಭಾ ಕ್ಷೇತ್ರದ ವಿಚಾರವಾಗಿ ಸಂಬಂಧಪಟ್ಟಂಗೆ ಕಾಂಗ್ರೆಸ್ ಅನ್ನು ಸಾಕಷ್ಟು ಗೊಂದಲಕ್ಕೆ ಎಡೆ ಮಾಡಿಕೊಟ್ಟಿತ್ತು. ಯಾರು ಅಭ್ಯರ್ಥಿ ಅನ್ನುವಂಥದ್ದು ಕೂಡ ಸಾಕಷ್ಟು ಗೊಂದಲಕ್ಕೆ ಎಡೆ ಮಾಡಿಕೊಟ್ಟಿತ್ತು. ಒಂದು ನಿನ್ನೆಯಷ್ಟೇ ಕೂಡ ಕಾಂಗ್ರೆಸ್ ಆಗಿರುವಂತಹ ಮುದ್ದಹನುಮೇಗೌಡರ ಮತ್ತೆ ಅಭ್ಯರ್ಥಿ ಆಗ್ತಾರೆ ಅನ್ನುವಂಥದ್ದು ಕೂಡ ಈಗ ಬಹುತೇಕ ಅಂತಿಮ ಆಗಿದೆ ಅನ್ನುವಂತ ಮಾತುಗಳು ಕೂಡ ಈಗ ಕೇಳ್ಬರ್ತಿದ್ದೇವೆ. ಹಾಗಾಗಿ ಇಲ್ಲಿ ಉಸ್ತುವಾರಿ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಜೊತೆಗೆ KN ರಾಜಣ್ಣ ಇವರಿಬ್ಬರು ಅವರಿಗೆ ಹೆಚ್ಚಿನ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ ಅನ್ನುವಂತ ಮಾತು ಕೇಳ್ಬರ್ತಿದೆ. ಯಾಕಂದ್ರೆ ನಾವು ಗೆಲ್ಸ್ಕೊಂಡ್ ಬರ್ತೀವಿ ಅನ್ನುವಂತ ಮಾತನ್ನ ಸಹಜವಾಗಿ ಅವರು CM ಮತ್ತೆ DCM ಅವರಿಗೆ ಕೊಟ್ಟಿದ್ದಾರೆ. ಜೊತೆಗೆ KN ರಾಜಣ್ಣ ಇವರಿಬ್ಬರ ಹಂಗೆ ಹೆಚ್ಚಿನ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ ಅನ್ನುವಂತ ಮಾತುಗಳು ಕೇಳ್ಬರ್ತಿದೆ. ಯಾಕಂತಂದ್ರೆ ನಾವು ಗೆಲ್ಸ್ಕೊಂಡ್ ಬರ್ತೀವಿ ಅನ್ನುವಂತ ಮಾತನ್ನ ಸಹಜವಾಗಿ ಅವರು CM ಮತ್ತೆ DCM ಅವರಿಗೆ ಕೊಟ್ಟಿದ್ದಾರೆ ಅನ್ನುವಂತ ಮಾತುಗಳು ಕೇಳ್ಬರ್ತಿದೆ. ಹಾಗಾಗಿ ಆ ಇಬ್ಬರು ಸಚಿವರಿಗೆ ಪ್ರಮುಖವಾಗಿ ತುಮಕೂರು ಲೋಕಸಭಾ ಕ್ಷೇತ್ರವನ್ನು ಗೆಲ್ಸ್ಕೊಂಡು ಬರಬೇಕು ಅನ್ನುವಂತ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ ಅನ್ನುವಂತ ಮಾತುಗಳು ಕೂಡ ಈಗ ಕೇಳ್ಬರ್ತಾ ಇರುವಂತದ್ದು. ಒಂದು ಮೊದಲನೇದಾಗಿ ಜಿಲ್ಲೆಯ ಎಲ್ಲಾ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಒಂದು ಪ್ರಯತ್ನದ ಭಾಗವಾಗಿ ಈಗಾಗಲೇ ಪರಮೇಶ್ವರ್ ಮತ್ತು KN ರಾಜಣ್ಣ ಇಬ್ರು ಕೂಡ ಮುಂದಡಿ ಹೆಜ್ಜೆಯನ್ನ ಇಟ್ಟಿದ್ದಾರೆ ಅನ್ನುವಂಥದ್ದು. ಎಲ್ಲರ ಜೊತೆ ಕೂಡ ಮಾತುಕತೆ ನಡೆಸಿದ್ದಾರೆ. ಜೊತೆಗೆ ಮುದ್ದಹನುಮೇಗೌಡರನ್ನ ಅಭ್ಯರ್ಥಿ ಮಾಡ್ತಾ ಇದೀವಿ, ಹಾಗಾಗಿ ಎಲ್ಲರೂ ಕೂಡ ಸ್ಪಂದಿಸಬೇಕು ಅನ್ನುವಂಥದ್ದು ಕೂಡ ಈಗ ಇಬ್ಬರು ಸಚಿವರು ಪ್ರಯತ್ನ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಜಯಚಂದ್ರ ಅವರು ಕೂಡ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಯಾರೆಲ್ಲ ಅಸಮಾಧಾನಗೊಂಡಿದ್ದಾರೆ ಅವರೆಲ್ಲರೂ ಕೂಡ ಮನವೊಲಿಸತಕ್ಕಂಥ ಒಂದು ಪ್ರಯತ್ನ ಮಾಡ್ತಿದೆ. ಅಂತಿಮವಾಗಿ ಪಕ್ಷ ಬಹಳ ಮುಖ್ಯವಾಗಿರುವಂತ ಕ್ಷೇತ್ರ ಗೆಲ್ಲಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಪರಮೇಶ್ವರ್ ಮತ್ತೆ ರಾಜಣ್ಣ ಇಬ್ರು ಕೂಡ ಒಂದು ರೀತಿಯಲ್ಲಿ ಟೊಂಕ ಕಟ್ಟಿ ಜಿಲ್ಲೆಯಲ್ಲಿ ಕೂಡ ಎಲ್ಲಾ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಮುದ್ದಹನುಮೇಗೌಡರನ್ನ ಶತಾಯಗತ ಗೆಲ್ಸ್ಕೊಳ್ಳೇಬೇಕಾಗುತ್ತೆ ಅನ್ನುವಂಥದ್ದು ಇದು ಪ್ರತಿಷ್ಠೆ ಕೂಡ ಆಗಿರುವಂತದ್ದು. ಪರಮೇಶ್ವರ್ ಮತ್ತು KN ರಾಜಣ್ಣ ಅವರಿಗೆ ಇಬ್ರು ಕೂಡ ಪಟ್ಟಿ ಹಿಡಿದು ಈಗ ಮುದ್ದಹನುಮೇಗೌಡರಿಗೆ ಟಿಕೆಟ್ ಕೊಡಿಸುವಂತ ಒಂದು ಪ್ರಯತ್ನ ಮಾಡಿರುವಂತದ್ದು. ಹಾಗಾಗಿ ಇಬ್ಬರಿಗೂ ಕೂಡ ಸಚಿವರಿಗೂ ಕೂಡ ಒಂದು ಟಾಸ್ಕ್ ಅನ್ನ ಈಗ CM DCM ಕೊಟ್ಟಿರುವಂತದ್ದು. ಅಂದ್ರೆ ನಾವು ಅಭ್ಯರ್ಥಿ ಒಂದು ಒಲ್ಲದ ಮನಸ್ಸಿನಿಂದಲೇ DK ಶಿವಕುಮಾರ್ ಅವರು ಒಂದು ಹಂತದಲ್ಲಿ ಒಪ್ಪಿಗೆ ಕೊಟ್ಟಿದ್ದಾರೆ ಮುದ್ದಹನುಮೇಗೌಡರಿಗೆ ಕರ್ಕೊಂಬರೋದಕ್ಕೆ ಮತ್ತೆ ಟಿಕೆಟ್ ಕೊಡುವ ವಿಚಾರದಲ್ಲಿ ಅನ್ನುವಂಥದ್ದು ಕೂಡ ಈಗ ಸ್ಪಷ್ಟವಾಗಿ ಗೊತ್ತಾಗಿದೆ. ಹಾಗಾಗಿ ಪರಮೇಶ್ವರ್ ಮತ್ತು KN ರಾಜಣ್ಣ ಇಬ್ರು ಕೂಡ ಸೊ ಮುಖ್ಯವಾಗಿ ಮುದ್ದಹನುಮೇಗೌಡರನ್ನ ಗೆಲ್ಸ್ಕೊಂಡು ಬರಬೇಕಾದಂತ ಒಂದು ಜವಾಬ್ದಾರಿಯನ್ನ ಹೊತ್ತಿದ್ದಾರೆ. ರಕ್ಷಕ್, ಧನ್ಯವಾದ ಹರೀಶ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.